ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. 8ನೇ ತರಗತಿ SA2 ಎಕ್ಸಾಮ್ 2026 ಯಾರೆಲ್ಲ ಬರಿತಾ ಇದ್ದೀರಾ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ 8ನೇ ತರಗತಿ SA2 ಎಕ್ಸಾಮ್ಗೆ DSCRT ಅಂದರೆ ಬೋರ್ಡ್ ಬಿಟ್ಟಿರುವ ವಿಜ್ಞಾನ ವಿಷಯದ ಒಂದು ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವೆರಿ ಇಂಪಾರ್ಟೆಂಟು ನಿಮ್ಮೊಂದು SA2 ಎಕ್ಸಾಮ್ಗೆ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮೊಂದು SA2 ಎಕ್ಸಾಮ್ನ ವಿಜ್ಞಾನ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟಿಲ್ಲದೆ ತುಂಬ ಪ್ರಶ್ನೆಗಳಿಂದ ರಿಪೀಟ್ ಆಗ್ತವೆ. ಚೆನ್ನಾಗಿ ಓದ್ಕೊಂಡೋಗಿ ನಿಮ್ಮ SA2 ಎಕ್ಸಾಮ್ಗೆ ತುಂಬಾ ಹೆಲ್ಪ್ಫುಲ್ಲು ಈ ಒಂದು ಕ್ವಶನ್ ಪೇಪರು. ಸೊ ನಾನು ನಿಮಗೆ ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೀನಿ. ಪ್ರತಿಯೊಂದು ಪ್ರಶ್ನೆಯ ಉತ್ತರ ಕೊಡ್ತೀನಿ, ಕೊನೆಯವರೆಗೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಿದಾರ ಅಥವಾ ಚಾನಲ್ಕರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನಿಮ್ಮೊಂದು 8ನೇ ತರಗತಿ SA2 ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳು, ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಜೊತೆಗೆ ಫಿಕ್ಸ್ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತವೆ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಸ್ ಇರ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಪ್ರತಿಯೊಬ್ಬರು ಶೇರ್ ಮಾಡಿ, ಅವ್ರು ಕೂಡ ಹೆಲ್ಪ್ ಮಾಡಿ. ಅವ್ರಿಗೆ ಗೊತ್ತಿರೋದಿಲ್ಲ, ಖಂಡಿತ ಅವ್ರಿಗೂ ಶೇರ್ ಮಾಡಿ, ಅವ್ರು ಕೂಡ ಹೆಲ್ಪ್ ಮಾಡಿ. ಓಕೆ, ಬೈ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ನೋಡ್ತಾ ಹೋಗೋಣ. ಈಗ ನಮ್ಮ ಚಾನಲ್ ನಿಮಗೆ ಕನ್ನಡ ಹಾಕಿರ್ತೀನಿ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಇರ್ತವೆ, ನೋಡ್ಕೊಳ್ಳಿ. 8ನೇ ತರಗತಿ ದ್ವಿತೀಯ ಸಂಗಮ ಮೂಲ್ಯಾಂಕನ SA2 2025-26 ವಿಷಯ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ. ಅಂಕಗಳು 50, ಸಮಯ 2 ಗಂಟೆಗಳು. 1ನೇ ಮೇಲೆ ನಿಮಗೆ 5 ಮಲ್ಟಿಪಲ್ ಇರ್ತವೆ, 5 ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ. 1ನೇ ಕ್ವಶನ್ ನೋಡಿ, ಕೆಳಗಿನಗಳಲ್ಲಿ ಬರಿದಾಗದ ಒಂದು ಸಂಪನ್ಮೂಲವೆಂದರೆ. ಬರಿದಾಗದ ಕೇಳಿದ್ದಾರೆ, ಯಾವುದಾಗ್ಬೋದು ಇದು? ಇದು ಆಪ್ಷನ್ ಸಿ ಆಗ್ತದೆ. ಸೌರ ಬೆಳಕು ಯಾವುದೇ ಕಾರಣಕ್ಕೂ ಬರಿದಾಗೋದಿಲ್ಲ, ಅದು ಸೌರ ಬೆಳಕು. ಪ್ರಶ್ನೆ 2 ಅಬ್ಸರ್ವ್ ಮಾಡಿ, ಪ್ರತಿ ಕ್ವಶನ್ನು ಯಾವ ರೀತಿ ಕೇಳಿದಾರೆ ಅಂತ ಅದ್ರ ಮೇಲೆ ಓದ್ಕೊಳ್ಳಿ ನೀವು. ಅಂದರೆ ಪ್ರಶ್ನೆ 2, ಇಬ್ಬರು ಸಮತೂಕದ ವ್ಯಕ್ತಿಗಳು ಮರಳಿನ ಮೇಲೆ ನಿಲ್ಲುತ್ತಾರೆ. X ವ್ಯಕ್ತಿಯು ಮರಳಿನ ಮೇಲೆ ಸಮತಲದಲ್ಲಿ ಮಲಗುತ್ತಾರೆ, Y ವ್ಯಕ್ತಿಯು ಲಂಬವಾಗಿ ಹಾಗೆ ನಿಂತಿರುತ್ತಾರೆ. ಯಾವ ಹೇಳಿಕೆ ಸರಿಯಾಗಿದೆ? ಯಾವ ಹೇಳಿಕೆ ಆಗಿದೆ? ಇದು ಆಪ್ಷನ್ ಎ ಸರಿಯಾದ ಉತ್ತರ. ವ್ಯಕ್ತಿ X ಯು ಹೆಚ್ಚು ಒತ್ತಡವನ್ನು ಪ್ರಯೋಗಿಸುತ್ತಾರೆ. ಈ ಕ್ವಶನ್ ರಿಪೀಟ್ ಆಗ್ಬೋದು, ನೋಡ್ಕೊಳ್ಳಿ. ಪ್ರಶ್ನೆ 3, ಬೋರ್ಡಿನ ಮೇಲೆ ಕೇರಂ ಆಟವನ್ನು ಆಡುವಾಗ ಅತಿ ನುಣುಪಾದ ಪೌಡರನ್ನು ಸಿಂಪಡಿಸುವುದು ಏಕೆಂದರೆ. ಏಕೆ ಸಿಂಪಡಿಸ್ತಾರೆ? ಇದು ಉತ್ತರ ಆಪ್ಷನ್ ಏನಾಗ್ಬೋದು? ಆಪ್ಷನ್ ಬಿ ಆಗ್ತದೆ. ಆಟದ ಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಪ್ರಶ್ನೆ 4, ಮರುಭೂಮೀಕರಣಕ್ಕೆ ಮುಖ್ಯ ಕಾರಣ ಏನಾಗಿರ್ಬೋದು? ಕಾರಣ ಇದು 4ನೇದು ಆಪ್ಷನ್ ಎ, ದನ ಕರುಗಳಿಂದ ಅತಿಯಾದ ಹುಲ್ಲನ್ನು ಮೇಯಿಸುವಿಕೆ. ಪ್ರಶ್ನೆ 5, ಯಾವುದೇ ಮೇಲ್ಮೈ ಮೇಲೆ ಪತನಗೊಳ್ಳುವ ಬೆಳಕಿನ ಕಿರಣವನ್ನು ಹೀಗೆಂದು ಕರೆಯಲಾಗುವುದು, ಏನಂತ ಕರೀತಾರೆ? ಇದು ಆಪ್ಷನ್ ಡಿ ಆಗ್ತದೆ, ಪತನ ಕಿರಣ ಅಂತ ಕರೀತಾರೆ. ನಂತರ ಪ್ರಶ್ನೆ 2ನೇ ಮೇನು, ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವೇನು? ಒಂದು ವಾಕ್ಯದ ಪ್ರಶ್ನೆಗಳು 5 ಇರ್ತವೆ, ಟೋಟಲಾಗಿ 5 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. ಪ್ರಶ್ನೆ 6 ಕೇಳಿದ್ದಾರೆ ನೋಡಿ, ಕ್ಲಾಮಿಡೋಮೋನಾಸ್ ಸೂಕ್ಷ್ಮಜೀವಿಯ ಚಿತ್ರವನ್ನು ಬಿಡಿಸಿ. ಚಿತ್ರ ಕೇಳಿದರೆ ಅದು 1 ಮಾರ್ಕ್ಸಿಗೆ. ನೋಡ್ಕೊಳ್ಳಿ, ಬುಕ್ಕಲ್ಲಿ ನೀವು ಇರಬೇಕದು, ನಾನು ಉತ್ತರ ಕೊಡ್ತೀನಿ ನಿಮಗೆ. ಸೊ ಇದು ಚಿತ್ರ ನೋಡಿ, ಯಾವುದಿದು? ಈ ರೀತಿ ಬರ್ತದೆ ನೋಡಿ, ನಿಮ್ಮ ಬುಕ್ಕಲ್ಲಿ ನೋಡ್ಕೋಬೋದು, ಅಲ್ಲಿ ಕೂಡ ಕೊಟ್ಟಿದ್ದಾರೆ. 1 ಮಾರ್ಕ್ಸಿಗೆ ಕೇಳ್ಬೋದು, ಇಂಪಾರ್ಟೆಂಟು. ನಂತರ ಪ್ರಶ್ನೆ 7ಕ್ಕೆ ಹೋಗೋಣ ನಾವು. ಪ್ರಶ್ನೆ 7, ರಬಿ ಮತ್ತು ಖಾರಿಫ್ ಬೆಳೆಗಳ ಕೃಷಿಗೆ ಸೂಕ್ತವಾದ ಋತುಗಳನ್ನು ತಿಳಿಸಿ. ಸೂಕ್ತ ಋತುಗಳು ಯಾವೆಲ್ಲ ಆಗ್ಬೋದು ನೋಡಿ. ಪ್ರಶ್ನೆ 7ಕ್ಕೆ ಉತ್ತರ, ರಬಿ ಬೆಳೆಗಳು ಚಳಿಗಾಲದಲ್ಲಿ, ಖಾರಿಫ್ ಬೆಳೆಗಳು ಮಳೆಗಾಲದಲ್ಲಿ ಬೆಳೆಯಲಾಗುತ್ತದೆ. ಗೊತ್ತಾಯ್ತಾ? ರಬಿ ಬೆಳೆಗಳು ಚಳಿಗಾಲದಲ್ಲಿ, ಖಾರಿಫ್ ಬೆಳೆಗಳು ಮಳೆಗಾಲದಲ್ಲಿ. ನಂತರ ಪ್ರಶ್ನೆ 8, ಸ್ನಾಯುಬಲ ಮತ್ತು ಗುರುತ್ವಾಕರ್ಷಣ ಬಲ ಎರಡನ್ನು ಒಟ್ಟಿಗೆ ಅನ್ವಯಿಸುವ ಒಂದು ಉದಾಹರಣೆ ನೀಡಿ. ಏನು ಉದಾಹರಣೆ ಆಗ್ಬೋದು? ಪ್ರಶ್ನೆ 8ಕ್ಕೆ ಉದಾಹರಣೆ ನೋಡಿ, ಒಬ್ಬ ವ್ಯಕ್ತಿ ಚೆನ್ನನ್ನು ಮೇಲಕ್ಕೆ ಎಸೆಯುವುದು ಅಥವಾ ಯಾವುದಾದರೂ ಅದರಂತೆ ಹೋಲುವ ಉದಾಹರಣೆಗಳು. ನಂತರ ಪ್ರಶ್ನೆ 9, ಮಲಬಾರ್ ದೈತ್ಯ ಅಳಿವಿನಂಚಿನಲ್ಲಿರುವ ಪ್ರಭೇದವಾಗಿದ್ದು ಅವುಗಳನ್ನು ಸಂರಕ್ಷಿಸಲು ಒಂದು ವಿಧಾನವನ್ನು ಸೂಚಿಸಿ. ವಿಧಾನ ಕೇಳಿದರೆ ಉತ್ತರ, ಅಳಿವಿನಂಚಿನಲ್ಲಿ ಪ್ರಭೇದಗಳ ನೈಸರ್ಗಿಕ ಅವಸ್ಥಾನವನ್ನು ರಕ್ಷಿಸುವುದು, ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಜಾತಿಗಳ ಭೇಟಿಯನ್ನು ತಡೆಗಟ್ಟುವುದು. ಯಾವುದಾದ್ರು ಒಂದನ್ನು ಇರಬೇಕು. ನಂತರ ಪ್ರಶ್ನೆ 10, ದೃಷ್ಟಿವಿಕಲರು ಹೇಗೆ ಓದ್ತಾರೆ? ಉತ್ತರ, ದೃಷ್ಟಿವಿಕಲರು ಬ್ರೈಲ್ ಲಿಪಿಯ ಸಹಾಯದಿಂದ ಓದುವರು. ನಂತರ ನೆಕ್ಸ್ಟ್ ಮೇನು, 3ನೇ ಮೇನು, ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವೇನು? 2 ಪ್ರಶ್ನೆಗಳು. ಅರ್ಥ ಆಯ್ತಾ? 2 ಪ್ರಶ್ನೆಗಳು.
ಇಲ್ಲಿ ನಾನು ನಿಮಗೆ ಜಸ್ಟು ಮೇನ್ ಕ್ವಶನ್ ಹೇಳ್ತೀನಿ ಮೊದಲು, ಆಮೇಲೆ ಉತ್ತರ ಕೊಡ್ತೀನಿ. ಮೊದಲು ಎಲ್ಲ ಪ್ರಶ್ನೆ ಹೇಳ್ತೀನಿ, ಆಮೇಲೆ ಉತ್ತರನೂ ಕೊಡ್ತೀನಿ. ಆದರೆ ಏನು ಮಾಡಿ, ಒಂದು ಬುಕ್ ತೊಗೊಳ್ಳಿ, ಬುಕ್ ತೊಗೊಂಡು ಕ್ವಶನ್ ಬರ್ಕೊಳ್ಳಿ, ನಾವೆಲ್ಲ ಹೇಳ್ತೀನಿ, ಅವ್ನು ಬರ್ಕೊಳ್ಳಿ. ಆಮೇಲೆ ನಾನು ಡೈರೆಕ್ಟಾಗಿ ನಿಮಗೆ ಉತ್ತರನೂ ಕೊಡ್ತೇನೆ, ಬರ್ಕೊಳ್ಳಿ. ಪ್ರಶ್ನೆ 11, ಕೊಯ್ಲು ಮಾಡಿದ ಕಾಳುಗಳನ್ನು ಸಂಗ್ರಹಿಸಲು ಅನುಸರಿಸುವ ವಿವಿಧ ತಂತ್ರಗಳನ್ನು ಬರೆಯಿರಿ. ಕೊಯ್ಲು ಮಾಡಿದ ಕಾಳುಗಳನ್ನು ಕೇಳಿದರೆ. ಪ್ರಶ್ನೆ 12, ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟ್ ನೋಡಿ. ವಸ್ತುಗಳ ಮೇಲೆ ಬಲದ ಯಾವುದಾದ್ರೂ 2 ಪರಿಣಾಮಗಳನ್ನು ಪಟ್ಟಿ ಮಾಡಿ. 13 ಕ್ವಶನ್ನು, ಮರು ಅರಣ್ಯೀಕರಣವು ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗಗಳ ಸಂರಕ್ಷಣೆಯಲ್ಲಿ ಹೇಗೆ ಸಹಾಯ ಮಾಡುತ್ತದೆ. ಪ್ರಶ್ನೆ 14, ನೀಡಿರುವ ಚಿತ್ರವನ್ನು ಗಮನಿಸಿ, ಯಾವ ಪರೀಕ್ಷಕದ ದಿಕ್ಸೂಚಿಯ ಸೂಚಿಯು ಹೆಚ್ಚು ದೋಷಗಳನ್ನು ಹೊಂದಿರುತ್ತದೆ, ಕಾರಣ ಕೊಡಿ. ಚಿತ್ರ ನೋಡಿ, ನಲ್ಲಿ ನೀರು, ಸಮುದ್ರದ ನೀರು. ಬ ಚಿತ್ರ ನೋಡ್ಕೊಳ್ಳಿ. ಪ್ರಶ್ನೆ 15, ಭೂಕಂಪಗಳನ್ನು ವಿಕೋಪಗಳು ಎಂದು ಪರಿಗಣಿಸಲಾಗುವುದು, ಈ ಹೇಳಿಕೆಯನ್ನು ಸಮರ್ಥಿಸಿ. ಪ್ರಶ್ನೆ 16, ಮಾನವನ ಕಣ್ಣಿನ ರಚನೆಯನ್ನು ತೋರಿಸಿ ಚಿತ್ರವನ್ನು ಬರೆಯಿರಿ. ಎಷ್ಟು? 11, 12, 13, 14, 15, 16. 11ರಿಂದ ನಾವು 16ವರೆಗೆ ಉತ್ತರ ನೋಡೋಣ. ಐ ಹೋಪ್ ಉತ್ತರ ಕ್ವಶನ್ ಬರೋದು ಅನ್ಕೋತೀನಿ. ಕ್ವಶನ್ ಬರ್ಕೊಳ್ಳಿ, ನಾನು ನಿಮಗೆ ಉತ್ತರ ಕೊಡ್ತೇನೆ. ಇನ್ನೂ ಬರೋದಲ್ಲಿ ಬರ್ಕೊಳ್ಳಿ ನೀವು. 11ರಿಂದ 16 ನೋಡಿ, 11ರಿಂದ 16 ನೋಡ್ಕೊಳ್ಳಿ, ವೇಟ್ ಮಾಡಿ. ಸೊ 11, 12, 13, 14, 15, 16 ಎಲ್ಲ ಕೂಡ ಇವೆ. 16 ನೋಡಿ ಚಿತ್ರ, ನಿಮ್ಮ ಬುಕ್ಕಲ್ಲಿ ಕೂಡ ಇದೆ, ನೋಡ್ಕೋಬೋದು, ವಿಜ್ಞಾನ ಬುಕ್ಕಲ್ಲಿ. ಸೊ ನೋಡ್ಕೊಳ್ಳಿ ಎಲ್ಲ ಉತ್ತರಗಳನ್ನ. ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ, ಸ್ಟಾಪ್ ಮಾಡಿಬಿಟ್ಟು ನೋಡ್ಕೊಳ್ಳಿ, ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ನೋಡ್ಕೊಳ್ಳಿ ನೀವು ಉತ್ತರವನ್ನು. ನೆಕ್ಸ್ಟ್ ಹೋಗೋಣ ನಾವು ನೆಕ್ಸ್ಟ್ ಮೆನು. ನೆಕ್ಸ್ಟು ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವೇನು 3 ಅಂಕದ ಪ್ರಶ್ನೆಗಳು 5 ಇರ್ತವೆ. ಟೋಟಲ್ 15 ಅಂಕ, ಪ್ರತಿ ಪ್ರಶ್ನೆಗೆ 3 ಅಂಕ, 3 ಮಾರ್ಕ್ಸ್ ಕ್ವಶನ್ಸು. 17 ಕ್ವಶನು ಇವು ಕೂಡ ಬರೆದಿಟ್ಕೊಳ್ಳಿ, ನಾನು ನಿಮಗೆ ಡೈರೆಕ್ಟಾಗಿ ಉತ್ತರ ಕೊಡ್ತೀನಿ. ಆಹಾರ ಸಂರಕ್ಷಣೆಯ ಯಾವುದಾದರೂ 3 ಉದಾಹರಣೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. 15ನೇ ಕ್ವಶನು ಎ ಬಿ ಕೊಟ್ಟಿದ್ದಾರೆ ನೋಡಿ. ಎ, ಘರ್ಷಣೆಯು ಒಂದು ವರವೂ ಹೌದು, ವಿವರಿಸಿ. ಬಿ, ಅಪಘರ್ಷಕ ತೈಲಗಳ 2 ಉಪಯೋಗಗಳನ್ನು ಬರೆಯಿರಿ. ಪ್ರಶ್ನೆ 19, ಪ್ಲಾಸ್ಟಿಕ್ ತಟ್ಟೆಯನ್ನು ಸ್ಟೀಲ್ ಚಮಚದಿಂದ ಒಂದು ನಿರ್ವಾತ ಕೊಠಡಿಯಲ್ಲಿ ಬಡಿಯಲಾಗುವುದು, ನೀಡಿರುವ ಹೇಳಿಕೆಯಲ್ಲಿ. ಎ, ಯಾವ ವಸ್ತುಗಳು ಕಂಪಿಸುತ್ತದೆ. ಬಿ, ಶಬ್ದವನ್ನು ಕೇಳುವಿರ, ಸಮರ್ಥಿಸಿ. ಬಿ, 20ನೇ ಕ್ವಶನು, ನೀರಿನ ಮೂಲಕ ವಿದ್ಯುತ್ ಪ್ರವಹಿಸುವುದನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಕೆಳಗಿನ ಭಾಗಗಳು ಗುರುತಿಸಿ. ಕಾರ್ಬನ್ ದಾಂಡು ಮತ್ತು ಲೋಹದ ಟೊಪ್ಪಿಗೆ. ಪ್ರಶ್ನೆ 21, ದಿಗಿಲುಗೊಳಿಸುವ ಚಲನಚಿತ್ರವನ್ನು ನೋಡುವಾಗ ಹದಿಹರೆಯದವರು ಭಯಭೀತರಾಗುತ್ತಾರೆ. ಎ, ಹೃದಯದ ಬಡಿತವನ್ನು ಹೆಚ್ಚಿಸುವ ಹಾರ್ಮೋನನ್ನು ಹೆಸರಿಸಿ. ಬಿ, ಆ ಹಾರ್ಮೋನ್ನ ಸವರಿಕೆಗೆ ಕಾರಣವಾಗಿರುವ ಗ್ರಂಥಿಯನ್ನು ಹೆಸರಿಸಿ. ಸಿ, ತುರ್ತು ಪರಿಸ್ಥಿತಿಯಲ್ಲಿ ಇನ್ಸುಲಿನ್ ಉತ್ಪತ್ತಿಯಾಗುತ್ತದೆ ಏಕೆ. ಎಷ್ಟು ಕ್ವಶನ್ಗಳು? 17ರಿಂದ ನಾವು 21ನೇ ಕ್ವಶನ್ವರೆಗೆ ಉತ್ತರ ನೋಡೋಣ. ಕ್ವಶನ್ ಬರೆದಿಟ್ಕೊಳ್ಳಿ, ನಮಗೆ ಡೈರೆಕ್ಟಾಗಿ ಉತ್ತರ ಕೊಡ್ತೇನೆ. 17ರಿಂದ 21, 17, 18, 19, 20, 21. ನೋಡಿ, 17 ಕ್ವಶನ್ ಆನ್ಸರ್ ಇದೆ. ಈ ರೀತಿ ನೀವು ಬರಬೇಕು, ಪಾಯಿಂಟ್ಸ್ ಆಯಿತು. ಪ್ರತಿ ಪಾಯಿಂಟ್ಗೂ ಮಾರ್ಕ್ಸ್ ಕೊಡ್ತಾರೆ, ಅರ್ಥ ಆಯ್ತಾ? 17ಗೆ ನೋಡ್ಕೊಳ್ಳಿ ಇವೆಲ್ಲ ಪಾಯಿಂಟ್ಸ್ಗಳು. ವಿಡಿಯೋನ ಪಾಸ್ ಮಾಡಿ, ಸ್ಟಾಪ್ ಮಾಡಿ ನೋಡ್ಕೊಳ್ಳಿ. 18ನೇ ಕ್ವಶನ್ನು, 19, 20, 21. ಓಕೆ, 21 ಆಯಿತು. ನೋಡ್ಕೊಳ್ಳಿ, ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ ಯಾವ್ದು ನಿಮಗೆ ಬರ್ತದೆ ನೋಡ್ಕೊಳ್ಳಿ. ಚಿತ್ರ ನೋಡ್ಕೊಳ್ಳಿ, ಬುಕ್ಕಲ್ಲಿ ಇದೆ, ಬುಕ್ಕಲ್ಲಿನವರು ಇಲ್ಲಿ ನೋಡ್ಕೋಬೋದು. ಅಂದರೆ ನೆಕ್ಸ್ಟ್ ಮೇನ್ಗೆ ಹೋಗೋಣ. ನೆಕ್ಸ್ಟ್ ಮೇನ್ ಲಾಸ್ಟ್ ಮೇನ್ ಅನ್ಕೋತೀನಿ, ನೋಡೋಣ, ವೆಯ್ಟ್ ಮಾಡಿ. ಸೊ ಇನ್ನೂ 2 ಮೇನ್ ಇವೆ. ಈ ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವೇನು 4 ಪ್ರಶ್ನೆಗಳು, 4 ಮಾರ್ಕ್ಸ್ ಕ್ವಶನ್ಸು 2 ಇರ್ತವೆ. ಟೋಟಲಾಗಿ 8 ಅಂಕ, ಪ್ರತಿ ಪ್ರಶ್ನೆಗೆ 2 ಅಂಕ. 2 ಕ್ವಶನು. 22, ಪ್ರಕೃತಿಯಲ್ಲಿ ಪೆಟ್ರೋಲಿಯಂ ಹೇಗೆ ರೂಪುಗೊಳ್ಳುತ್ತದೆ, ವಿವರಿಸಿ. 23, ಮಾನವ ಗಂಡು ಸಂತಾನೋತ್ಪತ್ತಿ ವ್ಯೂಹದ ರಚನೆಯನ್ನು ತೋರಿಸಿ ಚಿತ್ರವನ್ನು ಬರೆಯಿರಿ. ಚಿತ್ರ ಕೇಳಿದರೆ ವೆರಿ ಇಂಪಾರ್ಟೆಂಟು. ಆಮೇಲೆ ಭಾಗ ಗುರುತಿಸಿ. ಮೀರಿನ ಉತ್ಪಾದನೆಗೆ ಕಾರಣವಾಗುವ ಭಾಗ ಮೀರಿನ ನಾಳ, ವೆರಿ ಇಂಪಾರ್ಟೆಂಟ್. ಚಿತ್ರ ಕೇಳ್ಬೋದು. 22, 23 ಉತ್ತರ ನೋಡೋಣ. ಓಕೆ, ವೇಟ್ ಮಾಡಿ. 22ನೇದು ಉತ್ತರ ನೋಡ್ಕೊಳ್ಳಿ. ಸೊ ಶಾರ್ಟಾಗಿ ಕೊಟ್ಟಿದ್ದೀನಿ, ತುಂಬಾ ಶಾರ್ಟ್ ಇದೆ, ಲಾಂಗಾಗಿ ಬರಬೇಕು, ಇನ್ನೂ ಕೂಡ ಇನ್ನೂ ಜಾಸ್ತಿ ಬರಬೇಕು. 23ನೇದು ಈ ರೀತಿ ಇರ್ತದೆ ನೋಡಿ. ಸೊ ಭಾಗಗಳು 1 ಪಾಯಿಂಟು. ಬರೀ ಚಿತ್ರ ಗೊತ್ತಿರೋದ್ರಲ್ಲಿ ನಿಮಗೆ ಸಾಕು, ಚಿತ್ರ ಗೊತ್ತಿದ್ರೆ ಸಾಕಲ್ಲ, ಭಾಗಗಳು ಗೊತ್ತಿರಬೇಕು, ಅವಾಗ ನಿಮ್ಮ ಮಾತ್ರ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ, ಅರ್ಥ ಆಯ್ತಾ? ಚಿತ್ರದ ಜೊತೆಗೆ ಭಾಗ ನೋಡ್ಕೊಂಡು ಹೋಗಿ. ಸೊ ನಂತರ ಹೋಗೋಣ ನಾವು ಲಾಸ್ಟ್ ಮೇನು. ಇನ್ನು ಉಳಿದಿದ್ದೇ ಲಾಸ್ಟ್ ಮೇನು. 5 ಮಾರ್ಕ್ಸ್ ಬಂದಿರ್ತದೆ.
ನೋಡಿ 5 ಮಾರ್ಕ್ಸು. ಎ ಬಿ ಕ್ವಶನ್ ಕೊಡ್ತಾರೆ ನಿಮಗೆ. ಕೆಳಗಿನ ಪ್ರಶ್ನೆ ಉತ್ತರಿಸಿ. ಒಂದೇ ಕ್ವಶನು 5 ಮಾರ್ಕ್ಸು. 24 ಎ. ಗಾಜಿನ ಚಿಮಣಿ, ಮೇಣದ ಬತ್ತಿ, ಮರದ ಹಲಗೆ ಮತ್ತು ಗಾಜಿನ ತಟ್ಟೆ ನೀಡಿರುವ ಈ ವಸ್ತುಗಳನ್ನು ಬಳಸಿ ವಸ್ತುಗಳು ದಹಿಸಲು ಆಕ್ಸಿಜನ್ ಅವಶ್ಯಕ ಎಂದು ತೋರಿಸಲು ಒಂದು ಚಟುವಟಿಕೆಯನ್ನು ವಿವರಿಸಿ. ಬಿ. ಗಾಳಿ ಒಂದು ಆದರ್ಶ ಇಂಧನವೇ? ಸೂಕ್ತ ವಿವರಣೆಯೊಂದಿಗೆ ಸಮರ್ಥಿಸಿ. 24ನೇ ಕ್ವಶನ್ಗೆ ಉತ್ತರ ನೋಡೋಣ ನಾವು. ಲಾಸ್ಟ್ ಕ್ವಶನ್ನು. ಇದು ಲಾಸ್ಟ್ ಕ್ವಶನ್ಗೆ ಆನ್ಸರ್ ನೋಡ್ಕೊಳ್ಳಿ. 24ನೇದು. ಆ ವಿಡಿಯೋನ ಪಾಸ್ ಮಾಡಿ, ಸ್ಟಾಪ್ ಮಾಡಿ ನೀವು ಎ ಬಿ ಕ್ವಶನ್ಗೆ ಉತ್ತರ ನೋಡ್ಕೊಳ್ಳಿ. ಸೊ ಇಷ್ಟೇ ಆನ್ಸರ್, ತುಂಬ ಏನಿಲ್ಲ. ಸೊ ಇಷ್ಟೊಂದು ಕ್ವಶನ್ ಪೇಪರು ಈಗ ನನ್ನ ಚಾನಲ್ಗೆ 8ನೇ ತರಗತಿ SET ಎಕ್ಸಾಮ್ಗೆ ಕನ್ನಡ, ಇಂಗ್ಲೀಷ್ ಮತ್ತು ಗಣಿತ, ಸಮಾಜ ವಿಜ್ಞಾನ ಪ್ರತಿಯೊಂದು ವಿಷಯ ಹಾಕಿರ್ತೀನಿ. ಅರ್ಥ ಆಯ್ತಾ? SET ಎಕ್ಸಾಮ್ ಕ್ವಶನ್ ಪೇಪರ್ಗಳು ಚೆನ್ನಾಗಿ ನೋಡ್ಕೊಂಡು ಹೋಗಿ. ನಿಮ್ಮ ಎಕ್ಸಾಮ್ಗೆ ತುಂಬಾ ಹೆಲ್ಪ್ಫುಲ್ಲು. ಜೊತೆಗೆ ಸಾಧ್ಯದಷ್ಟು ನಿಮಗೆ ಪಾಸಿಂಗ್ ಪ್ಯಾಕೇಜ್, ಸ್ಕೋರ್ ಪ್ಯಾಕೇಜ್ ನೋಡ್ಕೊಂಡು ಹಾಕ್ತೀನಿ. ಅವನು ನೋಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಇದ್ರ ಬಗ್ಗೆ ಏನೇನು ಡೌಟ್ ಇರೋ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೊ ಮಚ್.